ಆಯ್ತು. ಹಾ ಸರಿ ಸರಿ. ಹಾ ನಾಳೆನೇ ಜಡ್ಜ್ಮೆಂಟ್. ಏನು ಸೋಲ? ಅದು ನನ್ನ ಡಿಕ್ಷನರಿಯಲ್ಲಿಯೇ ಇಲ್ಲ. ಹಾ ಸರಿ ಸರಿ, ಕೋರ್ಟಿನಲ್ಲೇ ಮೀಟ್ ಮಾಡುತ್ತೇನೆ. ಹಾ ಬಾಯ್. ಹೆಂಗಮ್ಮ, ಕಾಪಿಗೆ ಸಕ್ಕರೆನೇ ಇಲ್ವಲ್ಲಮ್ಮ? ಮರ್ತು ಬಿಟ್ರು ಏನು? ಅಯ್ಯೋ ನನ್ನ ತಲೆಗೆ ಬೆಂಕಿ ಹತ್ಲಿ. ಯಾವ್ದೋ ಚಿಂತೆಗೆ ಸಕ್ಕರೆ ಹಾಕದ ಮರ್ತು ಬಿಟ್ಟಿನ್ರಿ ಅಪ್ಪರ. ಕೊಡ್ರಿ ಸಾಹೇಬ್ರ, ಹಾ ಬೇಡ ಬೇಡ ಬೇಡ, ನನಗೆ ಕೋರ್ಟಿಗೆ ಸಮಯವಾಗಿದೆ. ಆ ನನ್ನ ಫೈಲ್ ತಂದು ಕೊಡು. ಆಯ್ತು. ಹಾ ಲಿಂಗಮ್ಮ ಬಾ ಇಲ್ಲಿ. ಮತ್ತೆ ಕರೆಗತ್ತಾರ ಸಾಹೇಬ್ರ ನೋಡಿದ್ರ ಅಂಜಿಕೆನ ಬರಾಕತೈತಿ. ಲಿಂಗಮ್ಮ, ನಿನಗೆ ನೋಡಿದರೆ ನನಗೆ ಏನೋ ಹೇಳಬೇಕು ಅನ್ನಿಸ್ತಾ ಸಾತ್ನೆವು ನಾ ಇವತ್ತು ಸಾತ್ನೆ. ದೇವ್ರೇ ನೀನೇ ಕಾಪಾಡಪ್ಪ ಯಪ್ಪ ಇವತ್ತು ನನಗ. ಲಿಂಗಮ್ಮ, ನಿನಗೆ ಸ್ವಲ್ಪರ ಬುದ್ಧಿ ಅದೇನಿಲ್ಲ. ತಿಂಗಳಿಗೆ 7,000 ಸಂಬಳ ಕೊಡುತ್ತೇನೆ ನಿನಗೆ. ನೀ ಹೇಗಿರ್ಬೇಕು ಗೊತ್ತಾ? ರಾಣಿ ಮಹಾರಾಣಿ ತರ ಇರಬೇಕು. ಅದಕ್ಕೋಸ್ಕರ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೇನೆ. ನೀನು ಈ ಮನೆಯ ತಿಳಿತ್ರಿ ಅಪ್ಪ, ಮುಂದಿನ ಹೇಳಿಬೇಡ್ರಿ ಸಾಹೇಬ್ರ. ಆದ್ರೆ ಇವತ್ತು ಚಾದಾಗ ಸಕ್ರೆ ಹಾಕಿಲ್ಲ ಅಂತ ನನಗೆ ಕೆಲಸದಿಂದ ಏ ಸಾಕ್ ನಿಲ್ಸಮ್ಮ ನಿನ್ನ ಮಾತನ್ನು. ನೀ ಏನೇನೋ ತಿಳ್ಕೋಬೇಡ. ಈ ಹೆಣ್ಣು ಮಕ್ಕಳ ಬುದ್ಧಿನೇ ಇಷ್ಟ್ರಿ ಮೊಳಕಾಲಿ ಕೆಳಗ. ನೋಡು, ನೀನು ಈ ಮನೆಯ ಮಗಳು ಅಂದೆ, ಅಂದ್ರೆ ನನ್ನ ತಂಗಿ ತರ ಇರಬೇಕು. ಅದಕ್ಕೋಸ್ಕರ ನೀನು ಹರಕಲು ಮುರುಕಲು ಬಟ್ಟೆ ಹಾಕಿಕೊಳ್ಳದೆ ನೀಟಾಗಿ ಇರಬೇಕು. ಸ್ವಲ್ಪ ತಾಳು, ಬರುತ್ತೇನೆ. ತೆಗೆದುಕೊಳ್ಳಮ್ಮ ಇದನ್ನು ಹುಟ್ಟಿಕೊಂಡು ಒಡವೆ ಹಾಕಿಕೊಂಡು ಯುವರಾಣಿ ತರ ಈ ಮನೆಯಲ್ಲಿ ಇರು. ಕರೆ ಕರೆ ಹೇಳ್ತೀನ್ರಿ, ನೀವು ದೇವರಂತ. ಇರ್ಲಿ ಇರ್ಲಿ ಬಿಡಮ್ಮ. ನೋಡು, ಇನ್ನು ಮುಂದೆ ನೀನು ಸಾಹೇಬರೇ ಅಂತ ಕರೆಯಬೇಡ, ಅಣ್ಣ ಎಂದು ಕರೆ. ನಿನ್ನ ಬಾಯಿಂದ ಅಣ್ಣ ಎಂದು ಕರೆಸಿಕೊಳ್ಳುವುದೇ ನನ್ನ ಆಸೆ. ಅಣ್ಣ ಎಂದು ಕೂಗು ನೋಡೋಣ. ಅಣ್ಣ ಅಣ್ಣ ಅಂದ್ರೆ ಇದೇ ತಂಗಿ, ನಿನ್ನ ಬಾಯಿಂದ ಅಣ್ಣ ಎಂದು ಕರೆಸಿಕೊಳ್ಳುವುದೇ ನನ್ನ ಆಸೆ. ಇನ್ನು ಮುಂದೆ ನೀನು ಅಣ್ಣ ಎಂದು ಅಂತೆ ಕರಿ. ಸರಿ ತಂಗಿ, ನನಗೆ ಕೋರ್ಟಿಗೆ ಸಮಯವಾಗಿದೆ, ನಾನಿನ್ನು ಬರುತ್ತೇನೆ. ನಿಜಕ್ಕೂ ಇಂತ ದೇವರಂತ ವ್ಯಕ್ತಿ ನನಗೆ ಅಣ್ಣನಾಗಿ ಸಿಕ್ಕಿರೋದು ನನ್ನ ಪೂರ್ವ ಜನ್ಮದ ಪುಣ್ಯನೇ ಆಗಿರ್ಬೇಕು. ಇರ್ಲಿ, ಮನ್ಯಾಗ ಏನೋ ಕೆಲಸ ಬಹಳ ಐತಿ, ಮೊದಲು ಅಡಿಗೆ ಮಾಡ್ತೀನಿ.